ಕರ್ತನಲ್ಲಿ ಪ್ರಿಯರಾದವರೇ, ಈ ತಿಂಗಳಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಈ ವರ್ಷದ ಕಡೆಯ ತಿಂಗಳು ಅಲ್ವಾ, ಬಹಳ ಪ್ರಾಮುಖ್ಯವಾದಂಥ ಒಂದು ತಿಂಗಳು. ಏನು? ಯೇಸು ಕ್ರಿಸ್ತನ ಜನನದ ಹಬ್ಬವನ್ನು ನಮ್ಮ ರಾಜ್ಯ ಮಾತ್ರವಲ್ಲ, ನಮ್ಮ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚವೇ ಕೊಂಡಾಡುವಂಥ ಒಂದು ತಿಂಗಳು ಅಲ್ವಾ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬವನ್ನು ಇಡೀ ಜಗತ್ತೇ ಆಚರಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಆ ಜನನದ ಮುಖಾಂತರವಾಗಿ ದೇವರು ಈ ತಿಂಗಳು ಈ ನ್ಯೂ ಹೋಪ್ ಟಿವಿಯ ವೀಕ್ಷಕರಿಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ಏನೆಂಬುದನ್ನು ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯಗಳು. ದ ಬುಕ್ ಆಫ್ ಲೂಕ್ ಚಾಪ್ಟರ್ 2 ವರ್ಸಸ್ 10 and 11. ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಪ್ರಿಯರಾದವರೇ, ಜಗತ್ತಿನಲ್ಲಿರುವಂಥ ಎಲ್ಲ ಜನರಿಗೂ ಯಾವುದೇ ಭಾಷೆ, ಯಾವುದೇ ಕುಲ, ಯಾವುದೇ ಜಾತಿ, ಯಾವುದೇ ಮತ, ಯಾವ ರೀತಿಯಾದಂಥ ಜನರಿದ್ದರೂ ಕೂಡ ಎಲ್ಲರಿಗೂ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಏನು ಗೊತ್ತಾ? ಹೆದರಬೇಡ್ರಿ, ಭಯಪಡಬೇಡ್ರಿ. ಕ್ರಿಸ್ಮಸ್ ಹಬ್ಬದ ಸಂದೇಶ ಭಯಪಡಬೇಡ್ರಿ. ಯಾಕೆ ಭಯಪಡಬಾರದು? ಯೇಸು ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. ಹಲ್ಲೆಲೂಯಾ. ತುಂಬ ಸರಳವಾಗಿ ಇವತ್ತು ನಮಗೆ ನಿರೀಕ್ಷೆಯನ್ನು ಈ ತಿಂಗಳು ಪೂರ್ತಿ ನಮ್ಮ ಜೀವಮಾನವೆಲ್ಲ ಕಡೆ ಉಸಿರು ಇರುವ ತನಕ ನಮಗೆ ನಿರೀಕ್ಷೆಯನ್ನು ಹುರಿದುಂಬಿಸುವಂಥ ವಾಗ್ದಾನ ವಾಕ್ಯ ಏನಂತ ನೋಡಬೇಕಾದ್ರೆ, ಹೆದರಬೇಡ್ರಿ, ಭಯಪಡಬೇಡ್ರಿ. ಯಾಕೆ ನಾನು ಭಯಪಡಬಾರದು? ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. ಈ ಲೋಕದಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡುವಂಥ ಎಷ್ಟೋ ಸುದ್ದಿಗಳಿದೆ. ತಕ್ಷಣ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಕೆಲಸ ಸಿಕ್ಕಿದ್ರೆ ದೊಡ್ಡ ಸಂತೋಷ. ದಿಢೀರಂಥ ಮದುವೆ ಸೆಟ್ ಆದರೆ ದೊಡ್ಡ ಸಂತೋಷ. ಮದುವೆ ಆಗಿ ತಕ್ಷಣ ಮಗು ಹುಟ್ಟಿದ್ರೆ ಸಂತೋಷ. ಈ ರೀತಿಯಾಗಿ ನಮಗೆ ಸಂತೋಷವನ್ನು ಕೊಡುವಂಥ ನಾನಾ ಸುದ್ದಿಗಳಿದ್ದರೂ ಕೂಡ ಮಹಾ ಸಂತೋಷವನ್ನು ಕೊಡುವಂಥ ಒಂದೇ ಸಂದೇಶ, ಅದು ಯೇಸು ಕ್ರಿಸ್ತನ ಜನನ. ಅದೇನು ಆ ಸಂದೇಶ? ಹೆದರಬೇಡ್ರಿ, ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ. 2000 ವರ್ಷಗಳ ಹಿಂದೆ ಹುಟ್ಟಿದ, 33.5 ವರ್ಷಗಳ ತನಕ ಈ ಭೂಮಿಯಲ್ಲಿ ಜೀವಿಸಿದ, ಸೇವೆ ಮಾಡಿದ, ಆತನು ಕಲ್ವಾರಿ ಶಿಲುಬೆಗೆ ಹೋಗಿ ಸತ್ತ, 3ನೇ ದಿನ ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ಇವತ್ತು ಜೀವಂತವಾಗಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ಹೆದರಬೇಡ್ರಿ. ಯಾವುದೋ ಒಂದು ಭಯದಲ್ಲಿದ್ದೀರಾ, ನಾಳೆ ದಿನದ ಬಗ್ಗೆ ಭಯ, ಮುಂದಿನ ವರ್ಷ ಏನಾಗುತ್ತೋ ಎಂಬುದಾಗಿ ಒಂದು ಭಯ, ಕುಟುಂಬದಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ಒಂದು ಭಯ. ಕರ್ತನು ನಮಗೆ ಹೇಳುವಂಥ, ನಿರೀಕ್ಷೆ ಕೊಡುವಂಥ ವಾಗ್ದಾನ ವಾಕ್ಯ, ಭಯಪಡಬೇಡ. ಯಾವ ವಿಷಯದಲ್ಲಿ ನಾನು ಭಯಪಡಬಾರ್ದು ಬ್ರದರ್? ಯಾವ ವಿಷಯದಲ್ಲಿ ನೀನು ಭಯಪಡ್ತಾ ಇದೆಯೋ ಆ ವಿಷಯದಲ್ಲಿ ನೀನು ಭಯಪಡಬೇಡ. ಯಾಕೆ ಬ್ರದರ್ ನಾನು ಭಯಪಡಬಾರ್ದು? ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರವುಳ್ಳ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವುದರಿಂದ ಭಯನೇ ಬೇಡ, ಹೆದರಿಕೆನೇ ಬೇಡ, ದಿಗಿಲು ಬೇಡವೇ ಬೇಡ. ಕಾರಣ ಯೇಸು ಸಂಗಡ ಇದ್ದಾನೆ. ನಾವೆಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣವೇ? ಈ ವಾಕ್ಯವನ್ನು ಈ ದಿನ ಪೂರ್ತಿ ಧ್ಯಾನಿಸಿರಿ, ಈ ತಿಂಗಳು ಪೂರ್ತಿ ಧ್ಯಾನಿಸಿರಿ. ಜೀವಮಾನವಲ್ಲ ಇದರ ಮೇಲೆ ನಿರೀಕ್ಷೆ ನೀಡ್ರಿ, ನಂಬಿರಿ, ದೇವರ ಮಹಿಮೆಯನ್ನು ಕಾಣ್ತೀರಾ. ಭಯಪಡಬೇಡ್ರಿ. ಮಹಾ ಸಂತೋಷ ಉಂಟು ಮಾಡುವಂಥ ಸುದ್ದಿ, ಯೇಸು ನಮಗಾಗಿ ಹುಟ್ಟಿದ್ದಾನೆ. ಹುಟ್ಟಿದಂತೆ ಯೇಸು ನಮ್ಮ ಸಂಗಡ ಇಮ್ಮಾನುವೇಲನಾಗಿ ಎಂದೆಂದಿಗೂ ಇದ್ದಾನೆ, ಯುಗದ ಸಮಾಪ್ತಿಯವರೆಗೂ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮ ನೋಡುವಂಥ ನಿನ್ನ ಜನರನ್ನು ನೀನು ಮುಟ್ಟಿ ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯವನ್ನು ನೀನು ಅವರೊಟ್ಟಿಗೆ ಮಾತಾಡ್ತಿದ್ದೀಯಾ. ಯಾವ ಭಯವಿದ್ದರೂ ಕೂಡ ಭಯದಿಂದ ಒಂದು ಬಿಡುಗಡೆಯನ್ನು ಕೊಡು, ಸಮಾಧಾನವನ್ನು ಕೊಡು. ಕಾರಣ
ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ದೇವರೇ 33 ವರ್ಷಗಳ ಕಾಲ ಬದುಕಿ ನಮಗಾಗಿ ಸತ್ತು ಹೂಣಿಡಲ್ಪಟ್ಟು ಪುನರುತ್ಥಾನ ಹೊಂದಿದಂತೆ ಯೇಸು ಕ್ರಿಸ್ತನು ಇಮ್ಮಾನುವೇಲನಾಗಿ ನಮ್ಮ ಸಂಗಡ ಇರುವುದಕ್ಕಾಗಿ ಎಲ್ಲ ಭಯಗಳನ್ನು ತೆಗೆದುಹಾಕು, ಸಮಾಧಾನ ಸಂತೋಷದಿಂದ ತುಂಬಿಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಡಿಸೆಂಬರ್ ತಿಂಗಳು ನಿಮಗೆ ಒಂದು ಆಶೀರ್ವಾದದ ತಿಂಗಳಾಗಿರಲಿ, ಭಯ ಇಲ್ಲದ ತಿಂಗಳಾಗಿರಲಿ, ಹೊಸ ನಿರೀಕ್ಷೆ ಕೊಡುವಂಥ ತಿಂಗಳಾಗಿರಲಿ. ಈ ತಿಂಗಳು ಪೂರ್ತಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ನೀವು ಧ್ಯಾನಿಸಿರಿ, ಇತರರಿಗೆ ಸುವಾರ್ತೆಯನ್ನು ಹಂಚಿರಿ, ಒಂದು ಆಶೀರ್ವದಿಸಲ್ಪಟ್ಟಂಥ ಹಬ್ಬದ ದಿನಗಳನ್ನು ಕೊಂಡಾಡ್ರಿ. ಗಾಡ್ ಬ್ಲೆಸ್ ಯು. ಆಮೇನ್.